ನಿಮ್ಮನ್ನ ಯಾರು ಲೈಕ್ ಮಾಡ್ತಾರೆ ಅಂತ ತಿಳ್ಕೊಳ್ಬೇಕಾ? ಈ 7 ಸೈಕಾಲಜಿಕಲ್ ಟ್ರಿಕ್ಸ್ ಇಂದ ಇವತ್ತೇ ಕಲಿತೀರಾ. ಸೈನ್ ನಂಬರ್ 1, ಪ್ರಾಕ್ಸಿಮಿಟಿ. ನೀವು ಒಂದು ಎನ್ವೈರನ್ಮೆಂಟ್ ಅಥವಾ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ನೀವು ಯಾರ್ಯಾರ ಜೊತೆ ಇರ್ತೀರೋ ಅವರ ನಿಮ್ಮ ಮಧ್ಯೆ ಇರುವ ಡಿಸ್ಟೆನ್ಸ್ ನ ಆಧಾರದ ಮೇಲೆ ಅವರ ನಿಮ್ಮ ಮಧ್ಯೆ ಇರುವ ರಿಲೇಶನ್ಶಿಪ್ ಎಂತದ್ದು ಅಂತ ತಿಳ್ಕೊಳ್ಬಹುದು. ಆಂಥ್ರೋಪಾಲಜಿಸ್ಟ್ ಎಡ್ವರ್ಡ್ ಹಾಲ್ ಅವರು 2 ಜನದ ಕಮ್ಯುನಿಕೇಶನ್ ಮಧ್ಯೆ ಇರುವ ಸ್ಪೇಸ್ಗೆ 1960s ಅಲ್ಲಿ ಪ್ರಾಕ್ಸಿಮಿಟ್ಸ್ ಅಂತ ಹೆಸರು ಕೊಟ್ಟರು. ಇವರು 4 ಪ್ರಾಕ್ಸಿಮಿಟ್ ಝೋನ್ ಬಗ್ಗೆ ತಿಳಿಸಿದರು. ನಂಬರ್ 1, ಸೋಷಿಯಲ್ ಸ್ಪೇಸ್. ಜನ ನಿಮ್ಮಿಂದ 3 ಮೀಟರ್ ದೂರದಲ್ಲಿರ್ತಾರೆ. ಯಾರನ್ನ ನೀವು ದೂರದಿಂದಾನೇ ನೋಡಿ ಹಾಯ್ ಹೆಲ್ಲೋ ಅಂತ ಹೇಳ್ತೀರಾ. ನಂಬರ್ 2, ಪರ್ಸನಲ್ ಸ್ಪೇಸ್. ಜನ ನಿಮ್ಮಿಂದ 4 ಫೀಟ್ ದೂರದಲ್ಲಿ ಇರ್ತಾರೆ. ಯಾವ ಜನ ಜೊತೆ ನೀವು ಹ್ಯಾಂಡ್ ಶೇಕ್ ಮಾಡ್ತೀರಾ. ನಂಬರ್ 3, ಇಂಟಿಮೇಟ್ ಝೋನ್. ಇಲ್ಲಿ ಜನ ನಿಮ್ಮಿಂದ 18 ಇಂಚಸ್ ದೂರದಲ್ಲಿರ್ತಾರೆ. ಯಾರು ನಿಮಗೆ ಸ್ಪೆಷಲ್ ಪರ್ಸನ್ ಆಗಿರ್ತಾರೋ, ಇಲ್ಲ ಯಾರ ಮೇಲೆ ನಿಮ್ಗೆ ಇಂಟ್ರೆಸ್ಟ್ ಅಥವಾ ಅಟ್ರಾಕ್ಷನ್ ಇದೆಯೋ, ಇಲ್ಲ ಯಾರ ಜೊತೆ ನೀವು ಒಳ್ಳೆ ಕನೆಕ್ಷನ್ ಬಿಲ್ಡ್ ಮಾಡ್ಬೇಕು ಅನ್ಕೊಂಡಿರ್ತೀರೋ, ಯಾರನ್ನ ಹಗ್ ಮಾಡ್ತಿರೋ, ಯಾರ ಜೊತೆ ಕ್ಲೋಸ್ ಆಗಿ ಓಡಾಡ್ತಿರೋ, ಈವನ್ ಕಿಸ್ ಕೂಡ ಮಾಡ್ತಿರೋ. ಹ್ಯೂಮನ್ ಸೈಕಾಲಜಿ ಪ್ರಕಾರ ಯಾರು ನಮ್ಮನ್ನ ಇಷ್ಟಪಡ್ತಾರೋ ಅವರು ನಮ್ಮ ಇಂಟಿಮೇಟ್ ಝೋನ್ ನಲ್ಲಿ ಬರಕ್ಕೆ ಟ್ರೈ ಮಾಡ್ತಾರೆ. ನೆಕ್ಸ್ಟ್ ಟೈಮ್ ನೀವು ನೋಟಿಸ್ ಮಾಡಿ, ಯಾರು ನಿಮ್ಮ ತುಂಬಾ ಹತ್ರ ಬರಕ್ಕೆ ಟ್ರೈ ಮಾಡ್ತಾರೆ, ನಿಮ್ಮನ್ನ ಹಗ್ ಮಾಡ್ತಾರೆ, ನಿಮ್ಮನ್ನ ಟಚ್ ಮಾಡ್ತಾರೆ ಅಥವಾ ನಿಮ್ಮ ಹತ್ರ ಕುತ್ಕೊಳ್ಳಕ್ಕೆ ಟ್ರೈ ಮಾಡ್ತಾರೆ, ಹೆಂಗನ ಮಾಡಿ ನಿಮ್ಮ ಮಧ್ಯೆ ಅವರ ಮಧ್ಯೆ ಇರುವ ಡಿಸ್ಟೆನ್ಸ್ ನ ಕಮ್ಮಿ ಮಾಡಕ್ ನೋಡ್ತಾ ಇದ್ರೆ ಅರ್ಥ ಮಾಡ್ಕೊಳ್ಳಿ, ಆ ಪರ್ಸನ್ ನಿಮ್ಮನ್ನ ಇಷ್ಟಪಡ್ತಾ ಇದ್ದಾರೆ ಅಂತ. ಸೈನ್ ನಂಬರ್ 2, ದೇ ಮೇಕ್ ಅನ್ ಎಫರ್ಟ್ ಟು ಫೈಂಡ್ ಕನ್ವರ್ಸೇಷನಲ್ ಟಾಪಿಕ್ಸ್. ಜಸ್ಟ್ ಥಿಂಕ್ ಮಾಡಿ, ನಾವು ಯಾರನ್ನ ಇಷ್ಟಪಡ್ತಿದ್ರೆ ನಮ್ಗೆ ಅನ್ಸುತ್ತಲ್ವಾ, ನಾವು ಆ ಪರ್ಸನ್ ಜೊತೆ ಸಾಧ್ಯವಾದಷ್ಟು ಸಮಯ ಕಳೆಯೋಕ್ಕೆ, ಅವ್ರ ಜೊತೆ ಎಷ್ಟು ಮಾತಾಡಿದ್ರೇನು ಕಮ್ಮಿನೇ. ನಮ್ಮ ಟಾಪಿಕ್ಸ್ ಯಾವತ್ತೂ ಮುಗಿಲೇಬಾರ್ದು ಅಂತ ಆದಷ್ಟು ನಾವು ಹೊಸ ಟಾಪಿಕ್ಸ್ ಹುಡುಕಕ್ಕೆ ಶುರು ಮಾಡ್ತೀವಿ. ಒಂದು ಟಾಪಿಕ್ ಮುಗ್ದಿದ ತಕ್ಷಣ ಇನ್ನೊಂದು ಟಾಪಿಕ್ ಸ್ಟಾರ್ಟ್ ಮಾಡ್ತೀವಿ. ಸೈಕಾಲಜಿ ಈ ಬಿಹೇವಿಯರ್ನ ಸಿಗ್ನಲ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತಾರೆ. ಯಾಕಂದ್ರೆ ಜರ್ನಲ್ ಆಫ್ ನಾನ್ ವರ್ಬಲ್ ಬಿಹೇವಿಯರ್ ಪಬ್ಲಿಷ್ ಆಗಿರೋ ಒಂದು ರಿಸರ್ಚಿನ ಪ್ರಕಾರ ಯಾರು ನಮ್ಮನ್ನ ಇಷ್ಟಪಡ್ತಾರೋ ಆ ಪರ್ಸನ್ ನಮ್ಮ ಜೊತೆ ಕನ್ವರ್ಸೇಷನ್ ಮುಗಿಯದ ಹಾಗೆ ಪೂರ್ತಿ ಪ್ರಯತ್ನ ಪಡ್ತಾರೆ. ಅದಕ್ಕೆ ಆ ಪರ್ಸನ್ ಹೊಸ ಟಾಪಿಕ್ಸ್ ನ ಸಹಾಯದಿಂದ ಟಾಪಿಕ್ಸ್ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಾರೆ. ಇದನ್ನ ಟೆಸ್ಟ್ ಮಾಡಕ್ಕೆ ನೀವು ಆ ಪರ್ಸನ್ ಜೊತೆ ನೆಕ್ಸ್ಟ್ ಟೈಮ್ ಮಾತನಾಡುವಾಗ ಒಂದು ಟಾಪಿಕ್ ಮುಗಿದ ಮೇಲೆ ಸುಮ್ನೆ ಆಗ್ಬಿಡಿ, ಕನ್ವರ್ಸೇಷನ್ ಮಧ್ಯೆ ಸೈಲೆನ್ಸ್ ತಗೊಂಡ್ ಬಂದು ಚೆಕ್ ಮಾಡಿ ಆ ಪರ್ಸನ್ ನಿಮ್ ಜೊತೆ ಮಾತನಾಡಕ್ಕೆ ಹೊಸ ಟಾಪಿಕ್ಸ್ ಹುಡುಕ್ತಾರಾ ಇಲ್ವಾ ಅಂತ. ಸೈನ್ ನಂಬರ್ 3, ಯು ವಿಲ್ ಸಿ ದ ಡುಶೇನ್ ಸ್ಮೈಲ್. ಜಸ್ಟ್ ಥಿಂಕ್ ಮಾಡಿ, ನೀವು ಯಾರನ್ನ ಇಂಪ್ರೆಸ್ ಮಾಡ್ಬೇಕಂದ್ರೆ ನಿಮ್ಮ ಹತ್ರ ಬರೀ 90 ಸೆಕೆಂಡ್ಸ್ ಇದ್ರೆ ನೀವು ಅಂತದ್ ಏನ್ ಹೇಳಿದ್ರೆ ಆ ಪರ್ಸನ್ ಇಂಪ್ರೆಸ್ ಆಗ್ತಾರೆ. ವೆಲ್, ಫ್ಯಾಕ್ಟ್ ಏನಂದ್ರೆ ನೀವು ಮಾತಾಡಕ್ ಮುಂಚೆನೆ ನಿಮ್ಮ ಫಸ್ಟ್ ಇಂಪ್ರೆಷನ್ ಸ್ಟ್ಯಾಬ್ಲಿಷ್ ಆಗ್ಬಿಟ್ಟಿರುತ್ತೆ. ನಿಮ್ಮ ಬಾಡಿ ಲ್ಯಾಂಗ್ವೇಜ್, ನಿಮ್ಮ ಐಸ್, ನಿಮ್ಮ ಫೇಶಿಯಲ್ ಎಕ್ಸ್ಪ್ರೆಷನ್ ಇಂದ ನಿಮ್ಮ ಬಗ್ಗೆ ತುಂಬಾ ತಿಳ್ಕೊಳ್ಬಹುದು. ಬಾಡಿ ಲ್ಯಾಂಗ್ವೇಜ್, ಫೇಶಿಯಲ್ ಎಕ್ಸ್ಪ್ರೆಷನ್ ಬಗ್ಗೆ ಮಾತಾಡ್ಬೇಕಂದ್ರೆ ಅದು ಬಂದು ನಿಮ್ಮ ಸ್ಮೈಲ್ ಆಗಿರುತ್ತೆ. ಯಾರ್ದನ ಸ್ಮೈಲ್ ನೋಡಿ ಕಂಡುಹಿಡಿಬಹುದು ಅವರು ನಿಮ್ಮನ್ನ ಇಷ್ಟಪಡ್ತಾರಾ ಇಲ್ವಾ ಅಂತ. ಅಂಡ್ ಬರೀ ಸ್ಮೈಲ್ ನೋಡಿ ಅವರ ಮೂಡ್ ಮತ್ತೆ ಎಮೋಷನ್ ಬಗ್ಗೆ ಅರ್ಥ ಮಾಡ್ಕೊಳ್ಬಹುದು. ಸ್ಮೈಲ್ ತುಂಬಾ ಪ್ರಕಾರ ಇರುತ್ತೆ. ಅನ್ನೋನ್ ಪರ್ಸನಿನ ಸ್ಮೈಲ್ ಮತ್ತೆ ನಿಮ್ಮನ್ನ ಇಷ್ಟಪಡೋರ ಸ್ಮೈಲ್ ಅಲ್ಲಿ ಡಿಫ್ರೆನ್ಸ್ ಇರುತ್ತೆ. ಜನರಲಿ ಪೀಪಲ್ ಮೀಟ್ ಆದಾಗ ಫಾರ್ಮಾಲಿಟಿಗೋಸ್ಕರ ಸ್ಮೈಲ್ ಮಾಡ್ತಾರೆ. ಆ ಸ್ಮೈಲ್ ನಾನ್ ಡ್ಯೂಷನ್ ಸ್ಮೈಲ್ ಕ್ಯಾಟಗರಿಗೆ ಸೇರುತ್ತೆ. ಇದು ಬರೀ ಅವರ ಲಿಪ್ಸ್ ನ ಮಾತ್ರ ವೈಡ್ ಮಾಡುತ್ತೆ. ಬಟ್ ಪೀಪಲ್ ನಿಮ್ಮನ್ನ ಲೈಕ್ ಮಾಡ್ತಾ ಇದ್ರೆ ಅವರ ಸ್ಮೈಲ್ ತುಂಬಾ ನ್ಯಾಚುರಲ್ ಆಗಿರುತ್ತೆ. ಹಂಗೆ ಅವರ ಫೇಸ್ ಫುಲ್ ಆಗಿ ಕಳೆಯಿಂದ ತುಂಬಿ ತುಳುಕ್ತಾ ಇರುತ್ತೆ. ಇದನ್ನೇ ದ ಡುಶೇನ್ ಸ್ಮೈಲ್ ಅಂತ ಕರಿತೀವಿ. ಇಲ್ಲಿ ಸ್ಮೈಲ್ ಬರೀ ಲಿಪ್ಸ್ ಇಂದ ಅಲ್ಲ, ಅವರ ಕಣ್ಣುಗಳಲ್ಲಿ ಕೂಡ ಕಂಡು ಬರಬಹುದು. ರೊನಾಲ್ಡ್ ಇ ರಿಗ್ಗಿ PhD ಅವರು ಒಂದು ಆರ್ಟಿಕಲ್ ಅಲ್ಲಿ ಬರ್ತಿದ್ದಾರೆ, ಯಾರಿಗಾದ್ರೂ ನಿಮ್ ಮೇಲೆ ಅಟ್ರಾಕ್ಷನ್ ಫೀಲಿಂಗ್ಸ್ ಇದ್ರೆ ಆ ಪರ್ಸನ್ ನಿಮ್ ಜೊತೆ ಐ ಕಾಂಟ್ಯಾಕ್ಟ್ ಮಾಡ್ಕೊಂಡು ಮೆಲ್ಲಿಗೆ ಸ್ಮೈಲ್ ಮಾಡಕ್ ಶುರು ಮಾಡ್ತಾರೆ. ಸ್ಮೈಲ್ ಮಾಡುವಾಗ ಅವರ ಚೀಕ್ಸ್ ಅಂದ್ರೆ ಕೆನ್ನೆಗಳ ಮಸಲ್ ಕೂಡ ಸ್ಟ್ರೆಚ್ ಆಗುತ್ತೆ. ಅವರ ಕಣ್ಣುಗಳ ಹತ್ರ ರಿಂಕಲ್ಸ್ ಬಂದ್ರೆ ಅರ್ಥ ಮಾಡ್ಕೊಳ್ಳಿ ಆ ಪರ್ಸನ್ ನಿಮ್ಮನ್ನ ಲೈಕ್ ಮಾಡ್ತಾರೆ ಅಂತ. ಸೈನ್ ನಂಬರ್ 4, ದೇ ಆರ್ ನರ್ವಸ್ ಅರೌಂಡ್ ಯು. ನೀವು ಮೂವೀಸ್ ಅಲ್ಲಿ ನೋಡಿರ್ಬೋದು, ನಮ್ ಹೀರೋಯಿನ್ ಹತ್ರ ಮಾತಾಡಕ್ ಹೋದಾಗ ಆಟೋಮೆಟಿಕ್ಲಿ ವಿಚಿತ್ರವಾಗಿ ಬಿಹೇವ್ ಮಾಡ್ತಾನೆ ಅಂತ. ಅವರ ವಾಯ್ಸ್ ಟೋನೇ ಚೇಂಜ್ ಆಗ್ಬಿಟ್ಟಿರುತ್ತೆ. ಇದೇ ರೀತಿ ಹೀರೋಯಿನ್ ಜೊತೆನೂ ಆಗುತ್ತೆ. ಹೀರೋ ಮುಂದೆ ನರ್ವಸ್ ಆಗಿ ಬಿಹೇವ್ ಮಾಡ್ತಾಳೆ. ಅವಳು ಮಾತಾಡೋ ವಿಧಾನನೇ ಒಂಥರ ಬೇರೆ ರೀತಿ ಇರುತ್ತೆ. ಎವಲ್ಯೂಷನ್ ಹ್ಯೂಮನ್ ಬಿಹೇವಿಯರ್ ಪಬ್ಲಿಷ್ ಆಗಿರೋ ಒಂದು ಸ್ಟಡಿ ಪ್ರಕಾರ ಹುಡುಗರು ಅವರ ಅಟ್ರಾಕ್ಟೆಡ್ ಫೀಲ್ ಮಾಡೋ ಹುಡುಗಿರ್ ಜೊತೆ ಮಾತನಾಡುವಾಗ ಅನ್ಕಾನ್ಶಿಯಸ್ಲಿ ಅವ್ರು ಮಾತನಾಡುವ ವಾಯ್ಸ್ ಪಿಚ್ ಲೋ ಆಗ್ಬಿಡುತ್ತೆ. ಯಾಕಂದ್ರೆ ಡೀಪ್ ವಾಯ್ಸ್ ಡಾಮಿನೆನ್ಸ್ ಅಲ್ಫಾ ಕಾನ್ಫಿಡೆನ್ಸ್ ಶೋ ಮಾಡುತ್ತೆ. ಅದಕ್ಕಾಗಿ ಹುಡುಗರು ಲೇಡಿನ ಇಂಪ್ರೆಸ್ ಮಾಡಕ್ಕೆ ಮೆಲ್ಲಿಗೆ ಲೋ ಪಿಚ್ ಟೋನ್ ಅಲ್ಲಿ ಮಾತನಾಡ್ತಾರೆ. ಅಡಾಪ್ಟಿವ್ ಹ್ಯೂಮನ್ ಬಿಹೇವಿಯರ್ ಅಂಡ್ ಫಿಸಿಯೋಲಜಿಯಲ್ಲಿ ಪಬ್ಲಿಷ್ ಆಗಿರುವ 2020s ರಿಸರ್ಚ್ ನ ಪ್ರಕಾರ ಎಂಗ್ಸೈಟಿ ಮತ್ತು ಅಟ್ರಾಕ್ಷನ್ ಫೀಲಿಂಗ್ ಅಲ್ಲಿ ಒಂದು ಸ್ಟ್ರಾಂಗ್ ಕನೆಕ್ಷನ್ ಇದೆ.
ಅದೇ ರೀಸನ್ ಇಂದ ನಾವು ಅಟ್ರಾಕ್ಷನ್ ಇರುವ ಪರ್ಸನ್ ನ ಮೀಟ್ ಆದಾಗ ಅವರ ಮುಂದೆ ನಾವು ನರ್ವಸ್ ಆಗಿ ಬಿಹೇವ್ ಮಾಡ್ತೀವಿ ಮತ್ತು ಬ್ಲಶ್ ಮಾಡ್ತೀವಿ. ಇಲ್ಲ ನಮ್ ಫೇಸ್ ಮೇಲೆ ಬೆವರು ಕಾಣಿಸುತ್ತೆ. ಬ್ಲಶಿಂಗ್, ನಾಚ್ಕೊಳೋದು ನರ್ವಸ್ನೆಸ್ ನ ಕಾಮನ್ ಸೈನ್. ಈ ತರ ಯಾಕಾಗುತ್ತಂದ್ರೆ ಸೈನ್ಸ್ ನ ಪ್ರಕಾರ ಯಾವಾಗಾದ್ರೂ ನಮ್ಮ ಎಮೋಷನ್ ಟ್ರಿಗರ್ ಸಡನ್ ಆಗಿ ಆಕ್ಟಿವೇಟ್ ಆದಾಗ ನಮ್ಮ ಬಾಡಿಯಲ್ಲಿ ಅಡ್ರೆನಲಿನ್ ಅನ್ನೋ ಹಾರ್ಮೋನ್ ರಿಲೀಸ್ ಆಗುತ್ತೆ. ಇದೇ ಹಾರ್ಮೋನ್ ನಮ್ಮ ನರ್ವಸ್ ಸಿಸ್ಟಮ್ ನ ಟ್ರಿಕ್ ಮಾಡಿ ನಮ್ಮ ಫೇಸ್ ಅಲ್ಲಿ ಬ್ಲಡ್ ಫ್ಲೋ ಜಾಸ್ತಿ ಮಾಡಿಸುತ್ತೆ. ಇದರಿಂದ ನಾವು ಆಟೋಮ್ಯಾಟಿಕ್ಲಿ ಬ್ಲಶ್ ಮಾಡ್ತೀವಿ, ಇಲ್ಲ ನರ್ವಸ್ ಆಗಿ ಬಿಹೇವ್ ಮಾಡ್ತೀವಿ. ಆದರೆ ಇದರ ಮೇಲೆ ನಮ್ಮ ಕಂಟ್ರೋಲ್ ಇರೋದಿಲ್ಲ. ನೆಕ್ಸ್ಟ್ ಟೈಮ್ ನಿಮ್ ಮುಂದೆ ಯಾರನ್ನ ಬಂದಿದ ತಕ್ಷಣ ವಿಚಿತ್ರವಾಗಿ ಬಿಹೇವ್ ಮಾಡಿದ್ರೆ, ಇಲ್ಲ ಬೇರೆ ಟೋನ್ ಅಲ್ಲಿ ಮಾತಾಡಿದ್ರೆ, ಇಲ್ಲ ನರ್ವಸ್ ಆಗಿ ಬಿಹೇವ್ ಮಾಡಿದ್ರೆ ಅರ್ಥ ಮಾಡ್ಕೊಳ್ಳಿ ಆ ಪರ್ಸನ್ ಮೇಲೆ ನಿಮ್ಮ ಇನ್ಫ್ಲುಯೆನ್ಸ್ ಬೇರೆ ಲೆವೆಲ್ ಇದೆ ಅಂತ. ಸೈನ್ ನಂಬರ್ 5, ದೇ ಆರ್ ಕ್ಯೂರಿಯಸ್ ಅಬೌಟ್ ಯು. ನೀವು ನಿಮ್ಮ ಲೈಫ್ ಟೈಮ್ ನಲ್ಲಿ ಎಷ್ಟು ಜನನ ಮೀಟ್ ಮಾಡಿರ್ತೀರಾ, ಬಟ್ ಅದ್ರಲ್ಲಿ ಯಾರಿಗೂ ನಿಮ್ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿರೋದಿಲ್ಲ. ನಿಜ ಏನಂದ್ರೆ ಅದ್ರಲ್ಲಿ ಯಾರಿಗೂ ಇಂಟ್ರೆಸ್ಟು ಇರೋದಿಲ್ಲ. ಬಟ್ ಯಾರು ನಿಮ್ಮನ್ನ ಲೈಕ್ ಮಾಡ್ತಾರೋ ಅವ್ರಿಗೆ ನಿಮ್ ಬಗ್ಗೆ ಇನ್ನ ತಿಳ್ಕೊಳಕ್ಕೆ ಉತ್ಸಾಹ ಇರುತ್ತೆ. ನೀವು ಯಾವುದೇ ಒಂದು ವಸ್ತು ಅಥವಾ ಒಂದು ಪರ್ಸನ್ ಮೇಲೆ ಇಂಟ್ರೆಸ್ಟೆಡ್ ಇದ್ರೆ ನಿಮ್ಮ ಮೆದುಳು ಆ ಪರ್ಸನ್ ಅಥವಾ ವಸ್ತು ಮೇಲೆ ಆದಷ್ಟು ಮಾಹಿತಿ ಸಂಗ್ರಹಿಸುತ್ತದೆ. ಸಪೋಸ್ ನಿಮ್ಗೆ ಯಾರ ಮೇಲೆ ಇಂಟ್ರೆಸ್ಟ್ ಇರೋದಿಲ್ವೋ ಅವರ ನಿಮ್ಮ ಮಧ್ಯೆ ಕನ್ವರ್ಸೇಷನ್ ನಾರ್ಮಲ್ ಲೆವೆಲ್ ಅಲ್ಲೇ ಎಂಡ್ ಆಗುತ್ತೆ. ಎಮೋಷನಲ್ ಕನೆಕ್ಷನ್ ಮಾಡೋ ಪ್ರಯತ್ನ ಅವ್ರ ಕಡೆಯಿಂದನೂ ಇರೋದಿಲ್ಲ, ನಿಮ್ ಕಡೆಯಿಂದನೂ ಇರೋದಿಲ್ಲ. ಅವರು ತಮ್ಮ ಪರ್ಸನಲ್ ಸ್ಟೋರೀಸ್ ಶೇರ್ ಮಾಡೋದಿಲ್ಲ, ಇಂಟ್ರೆಸ್ಟ್ ಕೊಡೋ ಶೋ ಮಾಡೋದಿಲ್ಲ. ಇನ್ ಕೇಸ್ ಅವ್ರಿಗೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಇದ್ರೆ ನಿಮ್ಮ ಮಾತುಗಳಲ್ಲಿ ಇಂಟ್ರೆಸ್ಟ್ ಇರೋ ತರ ಎಫರ್ಟ್ ಶೋ ಮಾಡ್ತಾರೆ. ನೀವು ಏನಾನ ಹೇಳಿದ್ರೆ ಅವರು ತುಂಬಾ ಗಮನ ಕೊಟ್ಟು ಕೇಳ್ತಾರೆ ಮತ್ತು ಅದರ ರಿಲೇಟೆಡ್ ಕ್ವಶನ್ಸ್ ಕೇಳ್ತಾರೆ. ನಿಮ್ಮನ್ನ ಇನ್ನೂ ಮಾತಾಡಕ್ಕೆ ಎಂಕರೇಜ್ ಮಾಡ್ತಾರೆ ಅಂಡ್ ತಮ್ಮ ಪರ್ಸನಲ್ ವಿಷಯಗಳನ್ನು ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ತಾರೆ ಅಂಡ್ ಒಂದು ಎಮೋಷನಲ್ ಬಾಂಡ್ ಕ್ರಿಯೇಟ್ ಮಾಡಕ್ಕೆ ಪ್ರಯತ್ನ ಪಡ್ತಾರೆ. ಈ ತರ ಬರೀ ಅವರ ಇಂಟ್ರೆಸ್ಟೆಡ್ ಪರ್ಸನ್ ಜೊತೆ ಮಾತ್ರ ಮಾತಾಡ್ತಾರೆ. ಅದಕ್ಕೋಸ್ಕರ ನೀವು ನೋಟಿಸ್ ಮಾಡ್ಬೇಕಾಗಿರೋ ವಿಷಯ ಏನಂದ್ರೆ, ಯಾರು ನಿಮ್ ಬಗ್ಗೆ ಜಾಸ್ತಿ ಪ್ರಶ್ನೆ ಕೇಳ್ತಾರೆ, ನೀವು ಏನ್ ಮಾಡ್ತೀರಾ, ನಿಮ್ ಲೈಕ್ಸ್ ಏನು, ನಿಮ್ ಡಿಸ್ಲೈಕ್ಸ್ ಏನು, ನಿಮ್ ಹಾಬೀಸ್ ಏನು, ನೀವು ವೀಕೆಂಡ್ಸ್ ಅಲ್ಲಿ ಏನ್ ಮಾಡ್ತೀರಾ, ಎಕ್ಸೆಟ್ರಾ ಎಕ್ಸೆಟ್ರಾ, ಇದೆಲ್ಲ ಯಾರು ಕೇಳ್ತಾರೋ ಅರ್ಥ ಮಾಡ್ಕೊಳ್ಳಿ ಆ ಪರ್ಸನ್ ನಿಮ್ ಮೇಲೆ ತುಂಬಾ ಜಾಸ್ತಿನೇ ಇಂಟ್ರೆಸ್ಟ್ ಇದೆ. ಸೈನ್ ನಂಬರ್ 6, ದೇ ಕಾಂಪ್ಲಿಮೆಂಟ್ ಯು ಮೋರ್. ನಮ್ಗೆ ಯಾರನ್ನ ಇಷ್ಟ ಆದ್ರೆ ನಾವು ಅವ್ರಿಗೆ ಡೈರೆಕ್ಟ್ ಆಗಿ ಅಂತೂ ಹೇಳಕ್ ಆಗಲ್ಲ ಅಲ್ವಾ, ನಾವು ಅವ್ರನ್ನ ಲೈಕ್ ಮಾಡ್ತೀವಿ ಅಂತ. ಬಟ್ ನಾವು ಅವರ ರಿಲೇಟೆಡ್ ಟಾಪಿಕ್ಸ್ ನ ಲೈಕ್ ಮಾಡ್ತೀವಿ ಅಂತ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀವಿ. ನಿಮ್ಮನ್ನ ಯಾರನ್ನ ಇಷ್ಟ ಪಡ್ತಿದ್ರೆ ಅವ್ರಿಗೆ ನಿಮ್ಮ ನಾರ್ಮಲ್ ಡ್ರೆಸ್ ಕೂಡ ಇಷ್ಟ ಆಗತ್ತೆ, ನಿಮ್ಮ ಮಾತುಗಳು ಅವ್ರಿಗೆ ಫನ್ನಿ ಅನ್ಸುತ್ತೆ, ನಿಮ್ ಹೈಸ್, ನಿಮ್ ಹೇರ್, ಇಲ್ಲ ನಿಮ್ ಹ್ಯಾಬಿಟ್ಸ್, ಇಲ್ಲ ನಿಮ್ ವರ್ಕ್ ಬಗ್ಗೆ ಕೂಡ ಕಾಂಪ್ಲಿಮೆಂಟ್ಸ್ ಕೊಡ್ಬೋದು. ಜನರಲಿ ಜನ ನಿಮ್ಗೆ ಈ ರೀತಿ ಕಾಂಪ್ಲಿಮೆಂಟ್ಸ್ ಕೊಟ್ರೆ ನೀವು ಇದುವರೆಗೂ ಕೇಳದೆ ಇರೋ ತರ, ಲೈಕ್ ನಿಮ್ ಹೇರ್ ಸ್ಟೈಲ್ ನಿಮ್ಗೆ ಅಷ್ಟು ಇಷ್ಟ ಇರೋದಿಲ್ಲ, ಬಟ್ ಸ್ಪೆಷಲಿ ಒನ್ ಪರ್ಸನ್ ನಿಮ್ ಹೇರ್ ಅಥವಾ ನಿಮ್ಮ ಚಿಕ್ಕ ಚಿಕ್ಕ ವಿಷಯಗಳ ಬಗ್ಗೆ ಹೊಗಳ್ತಾ ಇದ್ರೆ ಅರ್ಥ ಮಾಡ್ಕೊಳ್ಳಿ ಆ ಪರ್ಸನ್ ನಿಮ್ಮನ್ನ ತುಂಬಾ ಲೈಕ್ ಮಾಡ್ತಾ ಇದ್ದಾನೆ ಅಂತ. ಯೂನಿವರ್ಸಿಟಿ ಆಫ್ ಕಾನ್ಸಾನ ಒಂದು ರಿಸರ್ಚ್ ನ ಪ್ರಕಾರ ಯಾರಾದ್ರೂ ನಿಮ್ಮನ್ನ ಲೈಕ್ ಮಾಡ್ತಾ ಇದ್ರೆ ಅವರು ನಿಮಗ್ ಬರೀ ಜೆನ್ಯೂನ್ಲಿ ಕಾಂಪ್ಲಿಮೆಂಟ್ ಮಾಡೋದಿರ್ಲಿ, ನಿಮಗ್ ಕಾಂಪ್ಲಿಮೆಂಟ್ ಮಾಡಕ್ಕೆ ಬೇರೆ ಬೇರೆ ರೀತಿಯಿಂದ ಕಾಂಪ್ಲಿಮೆಂಟ್ ಮಾಡ್ತಾರೆ. ಆ ಪರ್ಸನ್ ನಿಮ್ಮಲ್ಲಿ ಯಾವ್ದೇ ರೀತಿ ಕಮ್ಮಿ ಇದೆ ಅಂತ ಫೀಲೇ ಮಾಡ್ಸೋದಿಲ್ಲ. ಅವ್ರಿಗೆ ನಿಮ್ ಬಗ್ಗೆ ಯಾವ್ದಾನ ಒಂದು ವಿಷಯ ತಪ್ಪು ಅನ್ಸಿದ್ರೆ ಅವ್ರ ಆ ವಿಷಯನ ನಿಮಗ್ ಬೇಜಾರು ಆಗದೆ ಇರೋ ರೀತಿ ಆಚೆ ಹಾಕ್ತಾರೆ. ಈ ತರ ಇದ್ರೆ ಕಂಗ್ರಾಟ್ಸ್ ಫ್ರೆಂಡ್ಸ್, ಇದು ತುಂಬಾ ಒಳ್ಳೆ ಸೈನ್. ಸೈನ್ ನಂಬರ್ 7, ವೆನ್ ಸಮನ್ ಲೈಕ್ಸ್ ಯು ದೇ ಆಲ್ವೇಸ್ ಫೈಂಡ್ ಟೈಮ್ ಟು ಸಿ ಯು. ಫ್ರೆಂಡ್ಸ್, ಈ ಎಲ್ಲಾ ಸೈನ್ಸ್ ಶೋ ಮಾಡಿದ್ಮೇಲೆನು ಆ ಪರ್ಸನ್ ನಿಮ್ಗೆ ಟೈಮ್ ಕೊಡ್ತಾ ಇಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಅವ್ರಿಗೆ ನಿಮ್ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತ. ಅಂಡ್ ಆ ಪರ್ಸನ್ ತನ್ನ ಸ್ವಾರ್ಥಕ್ಕೋಸ್ಕರ ನಿಮ್ ಜೊತೆ ಇದ್ದಾರೆ. ಜನ ಹೇಳ್ತಾರಲ್ವಾ, ಸಾರಿ ನಾನು ಬ್ಯುಸಿ ಇದ್ದೆ, ನನ್ನ ಹತ್ರ ಟೈಮ್ ಇರ್ಲಿಲ್ಲ, ನಡುವೆ ತುಂಬಾ ಕೆಲಸ ಇದೆ, ಎಕ್ಸೆಟ್ರಾ ಎಕ್ಸೆಟ್ರಾ. ಅವ್ರ ಮಾತ್ ನಂಬಿ ಅವ್ರು ಆಕ್ಚುಲಿ ನಿಮ್ಗಿಂತ ಇಂಪಾರ್ಟೆಂಟ್ ಕೆಲ್ಸದಲ್ಲಿ ಬ್ಯುಸಿ ಇದ್ದಾರೆ. ನಾವೆಲ್ಲ ಅದೇ ವಸ್ತು ಅಥವಾ ಆ ಪರ್ಸನ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವಿ. ಯಾರು ನಮ್ಗೆ ಇಂಪಾರ್ಟೆಂಟು, ನಮ್ಗೆ ಯಾರು ಇಂಪಾರ್ಟೆಂಟು ಅವ್ರಿಗೆ ನಾವು ಯಾವತ್ತೂ ಬ್ಯುಸಿ ಇರೋದಿಲ್ಲ. ನಾವು ಹೇಗನ ಮಾಡಿ ಆ ಪರ್ಸನ್ಗೋಸ್ಕರ ಟೈಮ್ ಕೊಡ್ತೀವಿ. ನಾವು ಯಾರ ಜೊತೆ ರಿಲೇಶನ್ಶಿಪ್ ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್ ಅನ್ಕೊಂತೀವೋ, ಎಷ್ಟೇ ಬ್ಯುಸಿ ಇದ್ರೂ ಕೆಲಸ ಮುಗಿದ್ಮೇಲೆ ಅವರು ಎಫರ್ಟ್ ಹಾಕಿ ನಿಮ್ಮನ್ನ ರೀಚ್ ಔಟ್ ಮಾಡ್ತಾರೆ. ನೆಕ್ಸ್ಟ್ ಟೈಮ್ ನೀವು ನೋಟಿಸ್ ಮಾಡಿ, ನೀವು ಯಾರನ್ನ ರೀಚ್ ಔಟ್ ಮಾಡಕ್ಕೆ ಟ್ರೈ ಮಾಡಿದ್ರೆ ಆ ಪರ್ಸನ್ ಬ್ಯುಸಿ ಅಂತ ರಿಪ್ಲೈ ಮಾಡಿದ್ರೆ ವೇಟ್ ಮಾಡಿ ನೋಡಿ ಆ ಪರ್ಸನ್ ನಿಮ್ಗೋಸ್ಕರ ಟೈಮ್ ಕೊಡ್ತಾರಾ ಇಲ್ವಾ ಅಂತ. ಇನ್ ಕೇಸ್ ಕೊಟ್ರೆ ಅರ್ಥ ಮಾಡ್ಕೊಳ್ಳಿ ಆ ಪರ್ಸನ್ ನಿಮ್ ಮೇಲೆ ಅಟ್ರಾಕ್ಷನ್ ಇದೆ ಅಂಡ್ ಅವ್ರಿಗೆ ನೀವು ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಗೈಸ್, ನೀವೆಲ್ಲ ಲುಕ್ಸ್ ಮ್ಯಾಕ್ಸಿಂಗ್ ಬಗ್ಗೆ ಕೇಳಿರ್ತೀರಾ. ನೀವು ಹೇಗೆ ಇರ್ಲಿ 5 out of 10 ಇಂದ 10 out of 10 ಗೆ ನಿಮ್ ಲುಕ್ಸ್ ನ ತಗೊಂಡ್ ಹೋಗ್ಬೋದು. ಮಾರ್ಕೆಟ್ ಅಲ್ಲಿ ನೀವು ಇದ್ರ ಬಗ್ಗೆ ವಿಚಾರಿಸಕ್ ಹೋದ್ರೆ ನಿಮ್ಮ ಹತ್ರ ಲಕ್ಷಾಂತರ ರೂಪಾಯಿ ಚಾರ್ಜ್ ಮಾಡ್ತಾರೆ. ಬಟ್ ನನ್ನ ಕೋರ್ಸ್ ಅಲ್ಲಿ ನಿಮ್ಗೆ ಫೇಶಿಯಲ್ ಟ್ರಾನ್ಸ್ಫಾರ್ಮೇಶನ್, ಸ್ಕಿನ್ ವೈಟ್ನಿಂಗ್, ಹೇರ್ ಫಾಲ್ ಕಂಟ್ರೋಲ್, ಹೇರ್ ಕೇರ್, ಸ್ಕಿನ್ ಕೇರ್ A to Z ಗೈಡ್ ಬರೀ 1000 ರೂಪೀಸ್ಗೆ ಸಿಗ್ತಾ ಇದೆ.
ಫಸ್ಟ್ 100 ಪೀಪಲ್ಗೆ ಮಾತ್ರ. ಪ್ರೈಸ್ ಜಾಸ್ತಿ ಆಗೋಕಿನ ಮುಂಚೆ ಚೆಕ್ಔಟ್ ಮಾಡಿ. ಈ ಕೋರ್ಸ್ ಅಲ್ಲಿ ನಿಮ್ಗೆ ವೀಕ್ಲಿ ಕೋಚಿಂಗ್ ಕಾಲ್ ಇರುತ್ತೆ. ನಿಮ್ಮ ಟ್ರಾನ್ಸ್ಫಾರ್ಮೇಶನ್ ಕಂಪ್ಲೀಟ್ ಆಗೋವರೆಗೂ ನಾನೇ ನಿಮ್ಗೆ ಪರ್ಸನಲ್ ಆಗಿ ಗೈಡ್ ಮಾಡ್ತೀನಿ. ಇಂಟ್ರೆಸ್ಟೆಡ್ ಪೀಪಲ್ ಸ್ಕ್ರೀನ್ ಮೇಲೆ ಅಥವಾ ಡಿಸ್ಕ್ರಿಪ್ಷನ್ ಮೇಲೆ ಕೊಟ್ಟಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ಬಾಯ್.